ಮಹಾಜನರೇ, ರಾತ್ರಿ ಪಂಚರ್ ಆಗಿದೆ 11 ಗಂಟೆಗೆ. ನಮ್ಮ ಒಬ್ಬರು ಗಾಡಿ ಬರೀ ನೋಡೋಣ ಆಗಿದೆ ಅಂತ ನಿಮಗೆ ಹೆಂಗೆ ಅನುಭವ ಹೆಂಗಾಯ್ತು? ಧಡ್ಕ ಧಡ್ಕ ಆ ಮ್ಯೂಸಿಕ್ ಬಂದ್ಮೇಲೆ ನಿಮಗೆ ಗೊತ್ತಾಯ್ತು ಉಳ್ತಾ ಇಲ್ಲ ಗಾಡಿ ಉಳ್ತಾ ಇಲ್ಲ, ಧಡ್ಕ ಧಡ್ಕ ಧಡ್ಕನಾಗದಿತ್ತಲ್ಲ. ಅವಾಗ ಇಳಿದು ನೋಡಿದ್ರೆ ಜಲ್ದಿ ಆಫ್ ಮಾಡಿ ನಿಲ್ಸಿ ನೋಡಿದ್ದು. ಸಮಯ ಎಷ್ಟಿತ್ತು ಅವಾಗ? ಅವಾಗ ಒಂದು 12:30. ಅವಾಗ ಏನ್ ಮಾಡಿದ್ರಿ ನೀವು? 12:30 ರಾತ್ರಿ? ಇನ್ನೇನು ಮಾಡಕ್ ದಾರಿ ಇಲ್ಲ. ಅದೇ ತರ ಊರಿಗೆ ಹೋದ್ರೆ ಯಾತಕ್ ಬರ್ತಿತ್ತು ನಿಲ್ಲಿಸ್ಬಿಟ್ರಿ ಅಲ್ಲೇ? ನಿಲ್ಸಿ ಆಮೇಲೆ ಮನೆಗೆ ಹೋಗಿಲ್ಲ? ಮನೆ ಹೋದೆ. ನಡ್ಕೊಂಡು ಹೋದ್ರಿ? ಯಾವ್ರು ನಿಮ್ದು? ಒಳೆಬಂದೂರು. ಗೌಡ್ರಳ್ಳಿ ಅಂದ್ರೆ ಹೆಚ್ಚು ಕಮ್ಮಿ 16 ಕಿಲೋಮೀಟ್ರು. 16 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀರಾ ರಾತ್ರಿ? 14 14 ಕಿಲೋಮೀಟರ್ ನೀವು ನಡ್ಕೊಂಡು ಹೋಗಿದ್ದೀರಾ ರಾತ್ರಿ? ಎಷ್ಟೊತ್ತಿಗೆ? 12:30 ಸ್ಟಾರ್ಟ್. 12:30 ನೀವು ನಡೆಯಕ್ಕೆ ಶುರು ಮಾಡಿದ್ದು? ಒಂದು 1/4 ಗಂಟೆ ನೋಡಿರ್ಬೋದು ಅದು ನಿಲ್ಸಿ. ಆಮೇಲೆ ಎಲ್ಲ ಲಾಕ್ ಮಾಡಿ ಹೊಂಟಾಗ 12:45 ಅಂತ ಇಟ್ಕೊಳ್ಳಿ. 12:45 ಅಂದ್ರೆ ನೀವು ಎಷ್ಟೊತ್ತಿಗೆ ಹೋದ್ರಿ ಊರಿಗೆ? ಹೋದಾಗ 4:45. 4:45. 12:45 ನಡ್ಕೊಳಕ್ ಶುರು ಮಾಡಿದ್ದು 4:45ಗೆ 4:15. ಆ ಸಮಯಕ್ಕೆ ನೀವು ಊರಿಗೆ ತಲುಪಿದಿರ? 3:45 ಗಂಟೆ 3:45 ಗಂಟೆ ಆ ಸಮಯಕ್ಕೆ ಹೋಗಿ ನೀವು ಊರಿಗೆ ತಲುಪಿದಿರ. ಮಳೆ ಏನಾರು ಬಂತ? ಮಳೆ ಇದೇ ತರ ಸಣ್ಣ, ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಬರ್ತಾ ಇತ್ತು. ಈ ತರಾನೇ ಮಳೆ ಬರ್ತಿತ್ತಾ? ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಈಗ ಬರ್ತಾ ಇತ್ತಲ್ಲ, ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ. ಈ ತರ ಇದ್ರೆ ಬಹಳ ವ್ಯತ್ಯಾಸ ಆಗ್ತಿತ್ತು ನನಗೆ. ಹೌದಾ? ಭಾರಿ ಕಷ್ಟ ಹೋಗ್ತಿತ್ತು. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು, ಸ್ವಲ್ಪ ಕಮ್ಮಿ. ನಡ್ಕೊಂಡೆ 14 ಕಿಲೋಮೀಟರ್ ನಡ್ಕೊಂಡೆ ಹೋಗ್ಬಿಟ್ಟು. ಏನು ನಿಮಗೆ ಅನುಭವ ಹೆಂಗ್ ಅನಿಸ್ತು? ಪಂಚರ್ ಆದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಅನಿಸ್ತಾ? 14 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರಲ್ಲ, ನಿಮಗೆ ಆಮೇಲೆ ಅದಕ್ಕೆ ಮತ್ತೆ ಈಗ ಖರ್ಚು ಮಾಡ್ಬೇಕು ಒಂದು ಎಲ್ಲ. ಈಗ ನಿಮ್ ಭಾವನೆ ಏನ್ ಅನಿಸ್ತು? ಪಂಚರ್ ಶಾಪ್ ಸಿಕ್ಕಿದ್ರೆ ಸಾಕಿತ್ತಪ್ಪ ದೇವ್ರೆ ಅನಿಸ್ತಾ? ಅಲ್ಲ, ಮನ್ಸಲ್ಲಿ ಬಂತ ಭಾವನೆ? ಬರುತ್ತೆ, ಸಿಗ್ಬೇಕಲ್ಲ ಅಷ್ಟೊಂದಲ್ಲಿ. ಯಪ್ಪ ಪಂಚರ್ ಶಾಪ್ ಸಿಕ್ಕಿದ್ರೆ ಸಾಕಪ್ಪ ಈ ಟೈಮಿಗೆ ಅಂತ ಮನ್ಸಲ್ಲಿ ಭಾವನೆ ಬರುತ್ತೆ. ಅವಾಗಿಂದ ಗಾಡಿ ಅಲ್ಲೇ ಇತ್ತು. ಬರುತ್ತೆ ಅನ್ನೋದಲ್ಲ, ಬಂತು. ನೋಡಿ ಸ್ನೇಹಿತರೆ, ರಾತ್ರಿ 11 ಗಂಟೆಗೆ ಪಂಚರ್ ಆಗಿದೆ. 12 ಗಂಟೆಗೆ ನಡೆಯಕ್ಕೆ ಶುರು ಮಾಡಿದ್ದಾರೆ ಊರಿಗೆ. 12:45. ಒಳನೂರು ತಲುಪೋಷ್ಟೊತ್ತಿಗೆ 4:15 ಸಮಯ. ನೋಡಿ, ಪಂಚರ್ ಆದರೆ ಯಾವ್ಯಾವ ಥರ ಘಟನೆಗಳು ಆಗ್ತವೆ.